ಗಲ್ಫ್ ಯುದ್ಧದ ಮಧ್ಯೆ ಇದೀಗ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಸಿಗ್ತಾ ಇದೆ. ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲಿನ ಅಬಕಾರಿ ಸುಂಕ ಇಳಿಕೆ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಇದು ಒಂದು ರೀತಿಯಾಗಿ ಸಮಾಧಾನ ತರುತ್ತೆ ವಾಹನ ಸವಾರರಿಗೆ. ಹಾಗಾಗಿ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಇದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಮಧ್ಯಪ್ರಾಚ್ಯದ ಯುದ್ಧದಿಂದ ಎಷ್ಟೆಲ್ಲ ಎಫೆಕ್ಟ್ ಆಗಿದೆ, ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ, ಅದರಲ್ಲೂ ಕೂಡ ನಮ್ಮ ಭಾರತದಲ್ಲಿ ಜನ ಹೇಗೆ ಪರದಾಡ್ತಿದ್ದಾರೆ, ಅದರಲ್ಲೂ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ವಿಚಾರದಲ್ಲಿ ಅಂತ ನೋಡ್ತಾ ಇದೀವಿ. ದಿಢೀರಾಗಿ ಬೆಲೆ ಏರಿಕೆ ಕೂಡ ಆಗಿತ್ತು. ಆದರೆ ಈಗ ಇಲ್ಲಿ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರ ಗುಡ್ ನ್ಯೂಸ್ ಒಂದು ಕೊಟ್ಟಿದೆ. ಅಬಕಾರಿ ಸುಂಕ ಇಲ್ಲಿ ಇಳಿಕೆ ಆಗ್ತಾ ಇದೆ. ಡೀಸೆಲ್ ಮೇಲೆ, ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 13ರಿಂದ 3ಕ್ಕೆ ಇಳಿಕೆ ಆಗಿದೆ. ಡೀಸೆಲ್ ಮೇಲಿನ ಅಬಕಾರಿ ಸುಂಕ 10ರಿಂದ 0ಕ್ಕೆ ಇಳಿಕೆ ಆಗಿದೆ. ಇದು ಒಂದು ರೀತಿಯಾಗಿ ಸಮಾಧಾನ. ವಾಹನ ಸವಾರರಿಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಬೆಲೆ ಏರಿಕೆ ಆಗುತ್ತೆ ಅಥವಾ ಸ್ಟಾಕ್ ಸಿಗುತ್ತೋ ಇಲ್ವೋ ಈ ಗೊಂದಲದಲ್ಲೇ ಇದ್ರು. ಆದರೆ ಸದ್ಯಕ್ಕೆ ಇದೀಗ ಕೇಂದ್ರ ಸರ್ಕಾರ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ. ಈಗ ಪೆಟ್ರೋಲ್ ಹಾಗೂ ಡೀಸೆಲ್ ಮೇಲೆ ಅಬಕಾರಿ ಸುಂಕ ಇರುತ್ತಲ್ಲ ಅದನ್ನ ಇಳಿಕೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಡೀಸೆಲ್ ಮೇಲೆ ಅಬಕಾರಿ ಸುಂಕ 10ರಿಂದ 0ಕ್ಕೆ ಇಳಿಸಿದ್ದಾರೆ. ಅಂತಂದ್ರೆ ಇಲ್ಲಿ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ 13ರಿಂದ 3ಕ್ಕೆ ಇಳಿಸಿದ್ದಾರೆ. ಇಲ್ಲಿ 10 ರೂಪಾಯಿ ಕಡಿಮೆ ಆಗಿದೆ. ಅದಾದ ನಂತರ ಡೀಸೆಲ್ ಮೇಲೆ 0 ಅಂತಂದ್ರೆ ಇಲ್ಲಿ ನಿಮಗೆ ಶುಲ್ಕನೇ ಇರೋದಿಲ್ಲ. ಹಾಗಾಗಿ ಇಷ್ಟು ಇದೀಗ ಸದ್ಯಕ್ಕೆ ಕೇಂದ್ರ ಸರ್ಕಾರದಿಂದ ಸಿಕ್ಕಿರುವಂತಹ ಗುಡ್ ನ್ಯೂಸ್. ವಾಹನ ಸವಾರರಿಗೆ ಇದು ಕೇಂದ್ರ ಸರ್ಕಾರದಿಂದ ಸಿಕ್ಕಿರುವಂತಹ ಗುಡ್ ನ್ಯೂಸು. ಅದರಲ್ಲೂ ಕೂಡ ಗಲ್ಫ್ ಯುದ್ಧದ ಎಫೆಕ್ಟ್ ಯಾವ ಮಟ್ಟಕ್ಕೆ ಇದೆ ಅಂತ ನೋಡ್ತಾ ಇದ್ದೀವಿ. ಯಾವ ಟೈಮಲ್ಲಿ ಏನು ಬೆಲೆ ಏರಿಕೆ ಆಗುತ್ತೆ ಅನ್ನೋವಂಥದ್ದೇ ಗೊತ್ತಿಲ್ಲ. ಸದ್ಯಕ್ಕೆ ಯಾರಿಗೂ ಕೂಡ ಗೊತ್ತೇ ಇಲ್ಲ, ಕನ್ಫರ್ಮ್ ಇಲ್ಲ. ಏನು ಬೇಕಾದರೂ ಆಗಬಹುದು. ಮುಂದಿನ ದಿನಗಳಲ್ಲಿ ಈ ಒಂದು ಯುದ್ಧ ಹೀಗೆ ಮುಂದುವರೆದ್ರೆ ನಮ್ಮ ದೇಶದಲ್ಲೂ ಕೂಡ ಬಹಳಷ್ಟು ಎಫೆಕ್ಟ್ ಆಗುತ್ತೆ, ಬೆಲೆ ಏರಿಕೆಗಳಾಗುತ್ತೆ. ಅದು ಯಾವುದೇ ವಸ್ತುಗಳಿರಲಿ, ಅದರಲ್ಲೂ ಕೂಡ ದಿನನಿತ್ಯ ಬಳಸುವಂಥ ವಸ್ತು ಒಂದು ಕಡೆ ಆದರೆ ಪೆಟ್ರೋಲ್ ಡೀಸೆಲ್ ಮೇಲೆಯೂ ಕೂಡ ಇಲ್ಲಿ ಬೆಲೆ ಏರಿಕೆ ಆಗಬಹುದು ಅನ್ನುವಂಥದ್ದು ಗೊಂದಲ ಇತ್ತು. ಎಲ್ಲರಿಗೂ ಕೂಡ ಅದು ಭಯ ಇತ್ತು. ಆದರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಒಂದು ರೀತಿಯಾಗಿ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಸ್ವಲ್ಪ ಸಮಾಧಾನ, ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ಬೋದು ಈಗ ವಾಹನ ಸವಾರರು. ಕಾರಣ ಏನು ಅಂತಂದ್ರೆ ಇಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅಬಕಾರಿ ಸುಂಕವನ್ನು ಇಳಿಕೆ ಮಾಡಿಬಿಟ್ಟಿದ್ದಾರೆ. ಪೆಟ್ರೋಲ್ ಮೇಲೆ 13 ರೂಪಾಯಿ ಇತ್ತು ಅಬಕಾರಿ ಸುಂಕ, ಅದನ್ನು 3 ರೂಪಾಯಿ ಇಳಿಸಿದ್ದಾರೆ. ಅದಾದ ನಂತರ ಡೀಸೆಲ್ ಮೇಲೆ 10 ರೂಪಾಯಿ ಇತ್ತು ಅಬಕಾರಿ ಸುಂಕ, ಅದನ್ನು 0ಕ್ಕೆ ಇಳಿಸಿದ್ದಾರೆ. ಸೊ ಅಲ್ಲಿ ಶುಲ್ಕನೇ ಇರೋದಿಲ್ಲ, ಸುಂಕನೇ ಇರೋದಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಇದೀಗ ವಾಹನ ಸವಾರರಿಗೆ ಕೇಂದ್ರ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್. ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕ ಇದೀಗ ಇಳಿಕೆ ಮಾಡಿರುವಂಥದ್ದು ಕೇಂದ್ರ ಸರ್ಕಾರ. ಕೇಂದ್ರ ಸರ್ಕಾರದಿಂದ ಇದೀಗ ರಾಜ್ಯದ ಜನರಿಗೆ, ದೇಶದ ಜನರಿಗೆ ಇದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಗಲ್ಫ್ ಯುದ್ಧದಿಂದ ಈಗಾಗಲೇ ಜನ ಬೇಸತ್ತು ಹೋಗಿದ್ದಾರೆ. ಒಂದೊಂದೇ ಬೆಲೆ ಏರಿಕೆಗಳು, ಒಂದೊಂದೇ ಸಮಸ್ಯೆಗಳು. ಅದರಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ಸಮಸ್ಯೆ ಬಹಳಷ್ಟು ಇದೆ. ಪೆಟ್ರೋಲ್ ಡೀಸೆಲ್ ಸ್ಟಾಕ್ ಸಿಗುತ್ತೋ ಇಲ್ವೋ ಅನ್ನೋಂಥದ್ದು ಭಯ ಒಂದು ಕಡೆ ಶುರುವಾಗಿದೆ. ಜನ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತು ಸ್ಟಾಕ್ ತಗೊಳ್ತಾ ಇದ್ದಾರೆ. ಬೆಲೆ ಏರಿಕೆ ಆದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಸ್ಟಾಕ್ ಬೇಕಲ್ವಾ ಅಂತಂದ್ರೆ ಕೆಲಸ ಕಾರ್ಯಗಳಿಗೆ, ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಬೇಕೇ ಬೇಕು. ಇಲ್ಲ ಅಂತಂದ್ರೆ ಕೆಲಸ ಕಾರ್ಯಗಳೇ ನಿಂತು ಹೋಗುತ್ತೆ, ಅವ್ರಿಗೆ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇಲ್ಲಿ ಬೆಲೆ ಏರಿಕೆ ಆಗ್ಬಿಟ್ರೆ ಇನ್ನೂ ಕಷ್ಟ ಅಲ್ವಾ ಅಂತೇಳಿ ಜನ ಭಯಭೀತರಾಗಿದ್ರು. ಇದರ ನಡುವೆ ಈಗ ಅಬಕಾರಿ ಸುಂಕ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ. ಹಾಗಾಗಿ ಇದು ಒಂದು ರೀತಿಯಾಗಿ ದೇಶದ ಜನರಿಗೆ ಗುಡ್ ನ್ಯೂಸ್. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಇಲ್ಲಿ ಒಂದು ಕಡೆ ಪೆಟ್ರೋಲ್ ಮತ್ತೆ ಡೀಸೆಲ್ ಬೆಲೆ ಏರಿಕೆ ಯಾವಾಗ ಆಗುತ್ತೋ, ಏನಾಗುತ್ತೋ, ಎಷ್ಟಾಗುತ್ತೋ ಗೊತ್ತಿಲ್ಲ ಅಂತ ಜನ ಒಂದು ಕಡೆ ಭಯಭೀತರಾಗಿದ್ದಾರೆ. ಮತ್ತೊಂದು ಕಡೆ ಇದು ಕೇಂದ್ರ ಸರ್ಕಾರದಿಂದ ಸ್ವಲ್ಪ ರಿಲ್ಯಾಕ್ಸ್ ಆಗುವಂತ ಸುದ್ದಿ ಅಂತಾನೆ ಹೇಳ್ಬೋದು. ಅಂತಂದ್ರೆ ಇಲ್ಲಿ ಅಬಕಾರಿ ಸುಂಕವನ್ನ ಈಗ ಇಳಿಕೆ ಮಾಡಿದ್ದಾರೆ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ. ಸೊ ಎಷ್ಟು ರೂಪಾಯಿ ಮಾಡಿದ್ದಾರೆ, ಹೇಗೆ, ಮುಂದಿನ ದಿನಗಳಲ್ಲೂ ಕೂಡ ಏನಾದರೂ ಬದಲಾವಣೆ ಬರಬಹುದಾ ಅಂತ? ಇದು 13% ಅಷ್ಟೀಗ ಪೆಟ್ರೋಲ್ ಮೇಲೆ ಇಳಿಕೆ ಮಾಡಿರುವಂತದ್ದು ಅಬಕಾರಿ ಸುಂಕ. ಕೇಂದ್ರದಿಂದ ಡೀಸೆಲ್ ಮೇಲೆ 0% ಸುಂಕವನ್ನು ಇಳಿಕೆ ಮಾಡಿದ್ದಾರೆ. ಇದರಿಂದಾಗಿ ಒಂದಷ್ಟು ಪ್ರಮಾಣದಲ್ಲಿ ರಿಲ್ಯಾಕ್ಸ್ ಆಗುವಂತ ಒಂದು ಸಾಧ್ಯತೆಗಳು ಕೂಡ ಇದಾವೆ. ಯಾಕೆಂತ ಹೇಳಿದ್ರೆ ಈಗಾಗ್ಲೇನೆ ಗಲ್ಫ್ ಯುದ್ಧದಿಂದಾಗಿ ಹಲವಾರು ರಾಷ್ಟ್ರಗಳಲ್ಲಿ ಅಲ್ಲೋಲ ಕಲ್ಲೋಲನೆ ಆಗ್ತಾ ಇರೋದು. ಸೊ ಆ ಅಲ್ಲೋಲ ಕಲ್ಲೋಲನ ಆಗ್ತಾ ಇರುವಂತಹ ಒಂದು ಸಂದರ್ಭದಲ್ಲೇನೆ ಈಗ ಪೆಟ್ರೋಲ್ ಮತ್ತೆ ಡೀಸೆಲ್ ಮೇಲೆ ಅಬಕಾರಿ ಸುಂಕ ಏನಿದೆ, ಆ ಅಬಕಾರಿ ಸುಂಕ ಇಳಿಕೆ ಮಾಡಿರೋದ್ರಿಂದಾಗಿ ಏನು ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗ್ಬೇಕಾಗಿತ್ತು. ಯಾಕೆಂತಂದ್ರೆ ಒಂದು ಬ್ಯಾರೆಲ್ಗೆ ಈಗಾಗ್ಲೇನೆ $90 ಅಷ್ಟು ತಲುಪಿದೆ. ಅಂದ್ರೆ $120 ಅಷ್ಟು ತಲುಪಿದಂಥದ್ದು ಈಗ ಯುದ್ಧ ವಿರಾಮದ ನಂತರದಲ್ಲಿ $100 ಏನ್ ಬಂದಿದೆ. ಆದ್ರೂ ಕೂಡ
ಬೆಲೆ ಏರಿಕೆಗಳು ಮಾಡಲಿಲ್ಲ. ಆದ್ರೆ ಇದೇ ರೀತಿಯಲ್ಲಿ ಮುಂದುವರೆದ್ರೆ ನಮ್ಮಲ್ಲಿರುವಂತ ದಾಸ್ತಾನುಗಳೇನಿದಾವೆ, ರಿಸರ್ವ್ ಪೆಟ್ರೋಲ್ಸ್ ಏನಿದಾವೆ, ರಿಸರ್ವ್ ತೈಲ ಘಟಕಗಳು ಅಲ್ಲಿ ಖಾಲಿ ಆಗ್ತಾ ಬರ್ತಾ ಇದ್ದಂಗೆಲ್ಲ ಅನಿವಾರ್ಯವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಆಗ್ಬೇಕಾಗುತ್ತೆ. ಏನು ಎಸೆನ್ಷಿಯಲ್ಸ್ಗೆ ಮಾತ್ರ ಬಳಕೆ ಆಗೋ ರೀತಿಯಲ್ಲಿ ನೋಡ್ಕೊಳ್ಬೇಕಾಗುತ್ತೆ ಅನ್ನುವಂಥ ಒಂದು ಆಲೋಚನೆಗಳೇನಿರ್ತವೆ ಅದನ್ನು ಹೊರತುಪಡಿಸಿ ಈಗಾಗಲೇ ನಮ್ಮ ಹತ್ರ ಸಾಕಷ್ಟು ತೈಲಗಳು ನಮ್ಮ ಹತ್ರ ಇದಾವೆ. ಪೆಟ್ರೋಲ್ ಡೀಸೆಲ್ ಮತ್ತೆ ಗ್ಯಾಸ್ ನಮ್ಮ ಹತ್ರ ಇದಾವೆ. ನಮ್ಗೇನು ಅಷ್ಟೊಂದು ಸಮಸ್ಯೆ ಇಲ್ಲ. ಈಗಾಗಲೇ ನಿನ್ನೆ ಸ್ಟ್ರೇಟ್ ಆಫ್ ಹಾರ್ಮೋಸ್ ಜಲಸಂಧಿಯಿಂದಾಗಿ ಜಲಸಂಧಿಯಿಂದ 4 ಹಡಗುಗಳನ್ನ ಬಿಟ್ಟಿದ್ದಾರೆ. ಸೊ ಆ ರೀತಿಯಲ್ಲಿ ಲೆಕ್ಕಾಚಾರ ಹಾಕ್ತಾ ಹೋದ್ರೆ ಕೇಂದ್ರ ಸರ್ಕಾರ ಹೇಳೋದು ಯಾವುದೇ ರೀತಿಯ ಅಭಾವ ಇಲ್ಲ, ಯಾರು ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ತಾ ಇದೆ. ಈ ಬೆನ್ನಲ್ಲೇನೆ ಅಬಕಾರಿ ಸುಂಕವನ್ನ ಇಳಿಕೆ ಮಾಡಿರುವಂತದ್ದು. ಸೊ ಇದು ಒಂದಷ್ಟು ಮಟ್ಟಿಗೆ ಲೆಕ್ಕಾಚಾರ ಆಗ್ತಾ ಇದ್ದಂಗೆ ಏನು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ನಾವು ಈಗ ಲೆಕ್ಕಾಚಾರ ಹಾಕ್ಬೇಕಾಗತ್ತೆ. ಸೊ ಇಲ್ಲಿ ಕೇಂದ್ರ ಸರ್ಕಾರ ಹಲವು ಸ್ಟೆಪ್ಸ್ ಅನ್ನ ತಗೊಳ್ತಾ ಇರುವಂತದ್ದು. ಹಲವು ಸ್ಟೆಪ್ಸ್ ಅನ್ನ ತಗೊಳ್ತಾ ಇದ್ರೆ ಅದರಲ್ಲಿ ಈಗ ಇದು ಒಂದು ಕೂಡ ಆಗಿದೆ ರೋಶಿನಿ. ಸೊ ಯಾವ್ಯಾವ ದಿಕ್ಕಿನಲ್ಲಿ ಈಗ ನಾವು ಏನು ಅಂಶ ಎಲ್ಲವನ್ನು ಕೂಡ ಕಡಿಮೆ ಮಾಡುವಂಥದ್ದು, ಕಂಟ್ರೋಲ್ ಮಾಡುವಂಥದ್ದು, ನಿಯಮಿತವಾಗಿ ಬಳಸ್ಕೊಳ್ಳುವಂಥದ್ದು, ಅಲ್ಲಿಂದ ಬರ್ಬೇಕಾಗಿರುವಂತ ಒಂದು ಏನು ಎಲ್ಲ ತೈಲದ ಟ್ಯಾಂಕರ್ಗಳೇನಿದಾವೆ, ತೈಲದ ಹಡಗುಗಳೇನಿದಾವೆ ಅವೆಲ್ಲವನ್ನು ಕೂಡ ಬರ್ಸುವಂಥದ್ದು ಇದು ನಿರಂತರವಾಗಿ ಭಾರತ ಕೂಡ ಕೆಲಸ ಮಾಡ್ತಾ ಇದೆ. ಈ ಬೆನ್ನಲ್ಲೇ ಈಗ 13% ಅಬಕಾರಿ ಸುಂಕ ಪೆಟ್ರೋಲ್ ಮೇಲೆ 10% ಇದ್ದಂಥದ್ದು 0%ಗೆ ಇಳಿಕೆ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಹಲವು ಬೆನಿಫಿಟ್ಸ್ ಅಂದ್ರೆ ಇನ್ನಷ್ಟು ಇನ್ಫ್ಲೇಷನ್ ಆಗುವಂಥದ್ದು, ಬೆಲೆ ಏರಿಕೆ ಆಗುವಂಥದ್ದು ಕಡಿಮೆ ಆಗ್ಬಹುದು. ಆ ಒಂದು ಬೆಲೆ ಏರಿಕೆಯ ಒಂದು ದಿನಗಳನ್ನ ಇನ್ನೊಂದಷ್ಟು ದಿನ ಮುಂದಕ್ಕೆ ತಳ್ಳಬಹುದು ಅನ್ನುವಂತ ಅಂದಾಜು ಹೇಳಲಾಗ್ತಾ ಇದೆ ರೋಶಿನಿ. ಎಸ್, ಥ್ಯಾಂಕ್ ಯು ಶಿವು ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಇದೀಗ ಗಲ್ಫ್ ಯುದ್ಧದ ಮಧ್ಯೆ ಕೇಂದ್ರ ಸರ್ಕಾರದಿಂದ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ನಮ್ಮ ಪ್ರತಿನಿಧಿ ಹೇಳೋ ಹಾಗೆ ಕೆಲವೊಂದು ಬೆಲೆ ಏರಿಕೆ ಅಥವಾ ಆಗಿರುವಂಥದ್ದು, ಬೆಲೆ ಏರಿಕೆ ಆಗಿರುವಂಥದ್ದು ಜನರಿಗೆ ಒಂದು ರೀತಿಯಾಗಿ ತಲೆನೋವಾಗ್ಬಿಟ್ಟಿದೆ. ಹಾಗಾಗಿ ಇದರ ಮಧ್ಯೆ ಈ ಒಂದು ಯುದ್ಧದ ನಡುವೆ ಒಂದು ಕಡೆ ಎಲ್ಲರೂ ಕೂಡ ಪ್ಯಾನಿಕ್ ಆಗಿದ್ದಾರೆ. ಇದರ ಮಧ್ಯೆ ಒಂದು ರೀತಿಯಾಗಿ ಈ ಒಂದು ಅಬಕಾರಿ ಸುಂಕವನ್ನು ಇಳಿಸಿರೋದು ನಿಜವಾಗ್ಲೂ ಕೂಡ ಇದು ಒಂದು ರೀತಿಯಾಗಿ ಸಮಾಧಾನ ತರುತ್ತೆ ವಾಹನ ಸವಾರರಿಗೆ ಅಂತ ಹೇಳ್ಬೋದು.